ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 4,000 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ HK ಮತ್ತು ನಾನ್ HK ಹುದ್ದೆಗಳಿಗೆ ಈಗ ಆಲ್ರೆಡಿ ಅಫಿಷಿಯಲ್ ಆಗಿ ಏನಿದೆ ಎಂದು ಹಾಲ್ ಟಿಕೆಟ್ ಅನ್ನ ಪ್ರಕಟ ಮಾಡಿದ್ದಾರೆ. ಸ್ನೇಹಿತರೆ, ಹಾಗಿದ್ರೆ ಈ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನಾವು ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗ್ಬೇಕು, ಯಾವ ಡಾಕ್ಯುಮೆಂಟ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿರ್ತಾವ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಎಕ್ಸಾಮ್ ಸೆಂಟರ್ ಅಲ್ಲಿ ಏನೆಲ್ಲ ಅಲಾವ್ ಇರುತ್ತೆ, ಏನೆಲ್ಲ ಅಲಾವ್ ಇರಲ್ಲ ಅಂತ ಕೂಡ ತಿಳಿಸ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಅದಕ್ಕೂ ಮೊದಲು ಸ್ನೇಹಿತರೆ, ಎಕ್ಸಾಮ್ ಬಂದು ಇನ್ನೊಂದು ನಿಮ್ದು 10 ದಿವಸ ಮಾತ್ರ ಟೈಮ್ ಐತಿ. ಅವಾಗ ನೀವು ಯಾವ ರೀತಿ ಯಾವನ್ನ ಓದ್ಬೇಕಪ್ಪ ಅಂದ್ರೆ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಶಾರ್ಟ್ಕಟ್ ವೇದಾಗ ಓದಬೇಕು. ಆಲ್ರೆಡಿ ಈಗ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ನೋಟ್ಸ್ ನ ಓದಿರ್ತೀರಿ. ಈ ರೀತಿ ಈಗ ಶಾರ್ಟ್ಕಟ್ ನೋಟ್ಸ್ ನ ಓದಿರಂತೆ ಇಲ್ಲಿ ನೋಡ್ಕೋರಿ. ಕಂಪ್ಲೀಟ್ ಆದ ಭಾರತದ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಒಟ್ಟು ವಿಧಿಗಳು ಮತ್ತೆ ಯಾವ ಭಾಗದಲ್ಲಿ ಬರುತ್ತೆ, ಅದೇ ರೀತಿ ಯಾವ ವಿಧಿ ಏನನ್ನ ಕಾರ್ಯನ ಮಾಡ್ತದಂತೆ ಕಂಪ್ಲೀಟ್ ಆದ ಮಾಹಿತಿ ಒಳ ಈ ರೀತಿ ಕ್ವಿಕ್ ರಿವಿಷನ್ ಸಂಬಂಧ ಈ ನೋಟ್ಸ್ ಅನ್ನ ಓದಬಹುದು. ಈಗ ಆದಷ್ಟು ಕೊನೆ ಹಂತದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಓನ್ಲಿ ರಿವಿಷನ್ ಪರ್ಪಸ್ ಸ್ಟಡಿಯನ್ನ ಮಾಡ್ಬೇಕು. ರಿವಿಷನ್ ಪರ್ಪಸ್ ಯಾವ ರೀತಿಯಪ್ಪ ಅಂದ್ರೆ ಇಷ್ಟು ದಿವಸ ಏನು ಓದಿರ್ತಲ್ಲ ಅದನ್ನ ಒಂದ್ ಕಡೆ ಶಾರ್ಟ್ ನೋಟ್ಸ್ ಅನ್ನ ಮಾಡ್ಕೊಂಡಿರ್ಲಿಲ್ಲಪ್ಪ ಅಂದ್ರೆ ನಿಮಗೆ ಶಾರ್ಟ್ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀರಿ. ಸ್ನೇಹಿತರೆ, ಈಗ ಆಲ್ರೆಡಿ ನೀವು ಭಾರತ ಇತಿಹಾಸಕ್ಕೆ ಸಂಬಂಧಿಸಿ ಕಡಿಮೆ ಅಂದ್ರೆ 700-800 ಪೇಜ್ ಓದಿರ್ತೀರಿ. ನಾವು ನಿಮ್ಗೆ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದ ಕಡಿಮೆ ಸಮಯದಲ್ಲಿ ರಿವಿಷನ್ ಮಾಡೋ ಸಲುವಾಗಿ ಒಂದು 100 ಪೇಜ್ ಇರೋ PDF ಅನ್ನ ರೆಡಿ ಮಾಡಿದ್ದೀವಿ. ಈ ರೀತಿ ಅದು ಕೂಡ ನಿಮಗೆ ಇಲ್ಲಿ ಕ್ವಶನ್ಸ್ ವಿತ್ ಆನ್ಸರ್ ಕೂಡ ಇರುತ್ತೆ, ಪ್ಲಸ್ ನಿಮಗೆ ಡೀಟೇಲ್ಸ್ ಕೂಡ ಇರುತ್ತೆ. ಅಂದ್ರೆ 100 ಪೇಜ್ ಒಳಗಡೆ ಎಲ್ಲ ಕಂಪ್ಲೀಟ್ ಭಾರತ ಇತಿಹಾಸದ ಕ್ವಿಕ್ ರಿವಿಷನ್ ಸಂಬಂಧ ಇಂಪಾರ್ಟೆಂಟ್ ಟಾಪಿಕ್ ಗಳನ್ನ ಅಷ್ಟೇ ಒಳಗೊಂಡಂತೆ ಈ ರೀತಿ ನಿಮಗೆ ಬುಲೆಟ್ ಪಾಯಿಂಟ್ಸ್ ಇರುವ ನೋಟ್ಸ್ ಅನ್ನ ಪ್ರೊವೈಡ್ ಮಾಡ್ತೀವಿ. ನೋಡ್ತಿರ್ಬೋದು ನೀವು ಈ ರೀತಿ ನೋಟ್ಸ್ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧ ಮಾಡಿದ ನೋಟ್ಸ್ ಇರುತ್ತೆ. ಯಾರಿಗಾದ್ರೂ ಈ ನೋಟ್ಸ್ ಗಳು ಏನಾದ್ರು ಬೇಕಾಗಿತ್ತಪ್ಪ ಅಂದ್ರೆ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ. ಸ್ನೇಹಿತರೆ, ಈ ನೋಟ್ಸ್ ಅಲ್ಲಿ ನಿಮಗೆ ಕ್ವಿಕ್ ರಿವಿಷನ್ ಸಂಬಂಧಪಟ್ಟ ಶಾರ್ಟ್ ನೋಟ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ನಿಮಗೆ PC, PSI, SDA, FTA, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಕಳಿಸಲಾಗ್ತದೆ. ಮುಖ್ಯವಾಗಿ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದೆ. ಇದ್ರ ಜೊತೆಗೆ 6 to 10th ನೋಟ್ಸ್, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಕೂಡ ಇರುತ್ತೆ. ಇವೆಲ್ಲ ಸೇರಿ ಮೊದಲಿಗೆ 350 ರೂಪಾಯಿ ನೇಮಕಾತಿ ಆದ ಕಾರಣ ಅದೇ ರೀತಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 250 ರೂಪಾಯಿ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಇವು ನೋಟ್ಸ್ ಕೊನೆಯ ಹಂತದಲ್ಲಿ ಕ್ವಿಕ್ ರಿವಿಷನ್ ಆಗಿ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ಉಪಯುಕ್ತ ಇರ್ತಾವ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ. ಯಾರು ಕೂಡ ಕಾಲನ ಮಾಡಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಕಂಪ್ಲೀಟ್ ಆದ ಮಾಹಿತಿನ ಶೇರ್ ಮಾಡಲಾಗುವುದು. ಓಕೆ ಸ್ನೇಹಿತರೆ, ಬನ್ನಿ ಟಾಪಿಕ್ ಗೆ ಬರೋದಾರೆ. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ನಿನ್ನೆಯಿಂದ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಗತ್ರಿ. ಒಂದಿಷ್ಟು ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಆಗಿಲ್ಲ. ಸ್ನೇಹಿತರೆ, ಇವತ್ತ ಡೌನ್ಲೋಡ್ ಮಾಡ್ಕೊಳ್ಳಿ, ಯಾವುದೇ ರೀತಿಯ ಸರ್ವರ್ ಪ್ರಾಬ್ಲಮ್ ಕೂಡ ಇರಲ್ಲ. ಇವತ್ತು ಆಗ್ಲಿಕ್ಕಂದ್ರೆ ನಾಳೆ ಮಾಡ್ಕೊಳ್ಳಿ, ಇನ್ನ ಸಾಕಷ್ಟು ಟೈಮ್ ಐತಿ ನಿಮ್ಗೆ. ಎಲ್ಲಿವರೆಗೂ ಐತಿ ಅಂದ್ರೆ ಎಕ್ಸಾಮ್ ಹಾಲ್ನೇ ಹೋಗಿ ಕುಂದ್ರುವರೆಗೂ ಕೂಡ ನಿಮ್ಗೆ ಟೈಮ್ ಇರುತ್ತೆ. ಸೊ ಅದಕ್ಕಾಗಿ ಅಷ್ಟರೊಳಗಡೆ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡೆ. ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋ ಲಿಂಕ್ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಐತ್ರಿ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಐತಿ, ಹೋಗಿ ಜಾಯ್ನ್ ಆಗಿ ನೀವು ಕೂಡ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋರಿ. ಹಾಗಿದ್ರೆ ಎಕ್ಸಾಮ್ ಅಂತರೂ ಏನೋ ಫಿಕ್ಸ್ ಆಗೈತಿ ಆಗಸ್ಟ್ 2ಕ್ಕ. ಇಲ್ಲಿ ಪುರುಷರು, ಮಹಿಳೆಯರು ಮತ್ತು ಅದೇ ರೀತಿ ಸೇವಾನಿರತ ಅಭ್ಯರ್ಥಿಗಳು, ಮಾಜಿ ಸೈನಿಕರು ಎಲ್ಲರೂ ಕೂಡ ಎಕ್ಸಾಮ್ ಅನ್ನ ಬರೀತಾರ. ಅದ್ರ ಜೊತೆಗೆ HK ನಾನ್ HK ದವರು ಕೂಡ ಎಕ್ಸಾಮ್ ಅನ್ನ ಬರೀತಾರ. ಸ್ನೇಹಿತರೆ, HK ದವರು ಒಂದಿಷ್ಟು ಅಭ್ಯರ್ಥಿಗಳು ಏನ್ ಮಾಡ್ಯಾರ, ಈಗ ಹಾಲ್ ಟಿಕೆಟ್ ಎಕ್ಸಾಮ್ ಸೆಂಟರ್ ಬೇರೆ ಬೇರೆ ಕಡೆ ಬಂದೈತಿ. ಅದಕ್ಕೆ ಗೊಂದಲ ಆಗ್ಯಾರ. ಗೊಂದಲ ಆಗಕ್ ಹೋಗ್ಬೇಡ್ರಿ, ಅದನ್ನ ಪರಿಹಾರವನ್ನ ಇನ್ನೊಂದು 2 ರಿಂದ 3 ದಿವಸ ಒಳಗೆ ನಿಮ್ಗೆ ಮಾಡಿ ಕೊಡ್ತಾರ KE ದವರು. ಓಕೆ, ಹಾಗಿದ್ರೆ ಈಗ ಎಕ್ಸಾಮ್ ಸೆಂಟರ್ಗೆ ಹೋಗ್ಬೇಕಾದ್ರೆ ನಾವು ಏನೆಲ್ಲ ತೆಗೆದುಕೊಂಡು ಹೋಗ್ಬೇಕಾ ಸ್ನೇಹಿತರೆ, ಒಟ್ಟು ಕೂಡ ಬರೆದಿಟ್ಕೋರು. 1 by 1 ಹೇಳ್ತೀನಿ. ಮುಖ್ಯವಾಗಿ 1ನೇದ್ದು, ಹಾಲ್ ಟಿಕೆಟ್ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಲೇಬೇಕು. ಹಾಲ್ ಟಿಕೆಟ್ ಇಲ್ಲ ಅಂದ್ರ ಒಳಗ ನೋ ಎಂಟ್ರಿ ಇರುತ್ತ. ನೆಕ್ಸ್ಟ್ 2ನೇದು, ನಿಮ್ಮ ID ಪ್ರೂಫ್. ಎಲ್ಲರ ಕಡೆ ಆಧಾರ್ ಕಾರ್ಡ್ ಇರ್ತೈತಿ. ಆಧಾರ್ ಕಾರ್ಡ್ ಒಯ್ದು ತುಂಬಾ ಉತ್ತಮ. ಯಾಕಂದ್ರೆ ಆಧಾರ್ ಕಾರ್ಡ್ ಯಾಕಪ್ಪ ಅಂದ್ರ ಒಂದಿಷ್ಟು ಅಭ್ಯರ್ಥಿಗಳ ಕಡೆ ಪ್ಯಾನ್ ಕಾರ್ಡ್ ಇರುತ್ತ, ಲೈಸೆನ್ಸ್ ಇರುತ್ತ, ಒಂದಿಷ್ಟು ಅಭ್ಯರ್ಥಿಗಳ ಪಾಸ್ಪೋರ್ಟ್ ಇರುತ್ತ. ಬಟ್ ಎಲ್ಲಾರ ಕಡೆನೂ ಕೂಡ ಎಲ್ಲಾನು ಇರಲ್ಲ. ಸೊ ಅದಕ್ಕಾಗಿ ಎಲ್ಲಾರ ಕಡೆ ಇರೋದು ಯಾವ್ದಪ್ಪ ಅಂದ್ರೆ ಆಧಾರ್ ಕಾರ್ಡ್. ಅದಕ್ಕಾಗಿ ಆಧಾರ್ ಕಾರ್ಡ್ ಅನ್ನ ಮಿಸ್ ಮಾಡದೆ ಒಯ್ರಿ. ಇನ್ನ 1-2 ಫೋಟೋವನ್ನ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗ್ರಿ. ಯಾಕಪ್ಪ ಅಂದ್ರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೊಟ್ಟಿರುವ ಫೋಟೋಗೆ ನೀವು ಸದ್ಯಕ್ಕಿರುವ ಅಂದ್ರೆ ಲೈವ್ ಇರುವ ಫೋಟೋಗೆ ವ್ಯತ್ಯಾಸ ಬಹಳ ಕಂಡು ಬಂತಪ್ಪ ಅಂದ್ರ ಅವಾಗ ನೀವು 1-2 ಫೋಟೋವನ್ನ ತೋರಿಸಿದಾನ ಇದು ನಾನೇ ಅಂತೇಳಿ ಓಕೆ ಅನ್ನು ಮಾಡಿದ್ರ ಮುಗಿತವ್ರು ನಿಮ್ಮ ಎಕ್ಸಾಮ್ಗೆ ಸೆಂಟರ್ಗೆ ಒಳಗೆ ಬಿಡ್ತಾರ. ಓಕೆ, ಇಲ್ಲಿಗೆ ಯಾವ ರೀತಿ ಇರುತ್ತಪ್ಪ, ಆಧಾರ್ ಕಾರ್ಡ್ ಮುಖಾಂತರ ನಿಮ್ಮ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ತಾರ. ಅವ್ರ ತಂಬು ಕೂಡ ತಗೋತಾರ. ಬಟ್ ಕೆಲವೊಂದು ಸಾರಿ ಏನ್ ಮಾಡಿರ್ತಾರಪ್ಪ, ಒಂದಿಷ್ಟು ಅಭ್ಯರ್ಥಿಗಳು ಮೊದಲಿಗೆ ಫೋಟೋವನ್ನ ತೆಗಿಸ್ಬೇಕಾದ್ರ ತಲಿ ಎಲ್ಲಾ ನುಣ್ಣಗ ಬೋಳಿಸಿ ಫೋಟೋ ಹೊಡ್ಕೊಂಡಿರ್ತಾರ. ಈಗ ನೋಡಿದ್ರ ಫುಲ್ ಕೂದಲ ಬಿಟ್ಟು ಮತ್ ದಾಡಿ ಬಿಟ್ಟು ಹೋಗಿರ್ತಾರ. ಅವಾಗ ಅಲ್ಲಿ ಅವರಿಗೆ ಪೊಲೀಸರಿಗೆ ಅಲ್ಲಿ ಅದೇ ರೀತಿಯಲ್ಲಿ ಎಕ್ಸಾಮ್ ಅನ್ನ ನಡೆಸಿಕೊಡಂತ ಸಿಬ್ಬಂದಿಗೆ ನೀವು ಅವರೇ ಹೌದಲ್ಲ ಅಂತ ಹೇಳಿ ಡೌಟ್ ಬರ್ತಪ್ಪ ಅಂದ್ರ ಆ ರೀತಿ ತನಿಖೆ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಅದಕ್ಕಾಗಿ ಫೋಟೋ ಕೂಡ ಒಯ್ಬೇಕು. ಇವೆಲ್ಲ ಕೂಡ ನಿಮ್ಗೆ ಮುಖ್ಯವಾಗಿ ಒಯ್ಬೇಕಾಗಿದ್ದು. ಇದ್ರ ಜೊತೆಗೆ ಒಂದು ಪೆನ್ ಅನ್ನ ಕಡ್ಡಾಯವಾಗಿ ಒಯ್ಯಿರಿ. ಇಲ್ಲಿ ಪ್ಯಾಡ್ ಅನ್ನ ತರುವ ಅವಶ್ಯಕತೆ ಇರಂಗಿಲ್ಲ. ಪ್ಯಾಡ್ ಅಲ್ಲಿ ಅವಶ್ಯಕತೆನೂ ಇರಂಗಿಲ್ಲ ನಿಮಗ. ತಿಳಿತು. ಇನ್ನ ಇದನ್ನ ಹೊರತುಪಡಿಸಿದ ಎಲ್ಲ ಎಕ್ಸಾಮ್ ಕಾಯ್ತಾರೆ ನಾ ಏನಾದ್ರೆ ಕ್ಯಾಲ್ಕುಲೇಟರ್ ಓದಿಬೋದಾ, ಅದೇ ರೀತಿ ವಾಚ್ ಕಟ್ಕೊಂಡ್ ಹೋಗ್ಬೋದಾ,
ನಮ್ಮ ಆಭರಣ ಸಾಮಾನುಗಳು ಹಾಕೊಂಡು ಹೋಗ್ಬಾರ್ದಂತ ಸಾಕಷ್ಟು ಅಭ್ಯರ್ಥಿಗಳು ಡೌಟ್ ಬರ್ತಾವ. ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯ ಕ್ಯಾಲ್ಕುಲೇಟರ್ ಆಗ್ಲಿ, ಅದೇ ರೀತಿ ವಾಚ್ ಆಗ್ಲಿ, ಅದೇ ರೀತಿ ನಿಮ್ಗೆ ಟೈಮಿಂಗ್ ಹೇಳ್ತಾರ. ಎಷ್ಟ್ ನಿಮಿಷ ಟೈಮ್ ಐತಿ ಅಂದ್ರ ನೀವು ಅಲ್ಲಿ ಸೂಪರ್ವೈಸರ್ ಏನ್ ಬಂದಿರ್ತಲ್ಲ ಅವ್ರನ್ನ ಕೇಳಿದ್ರೆ ಅವ್ರ ಟೈಮ್ ಹೇಳ್ತಾರ. ಓಕೆ, ನೀವು ಟೈಮ್ ಅಲ್ಲಿ ಕಟ್ಟಿಕೊಂಡು ಹೋಗುವ ಅವಶ್ಯಕತೆ ಇಲ್ಲ, ಅವರೇ ನಿಮ್ಗೆ ಹೇಳ್ತಾರ. ಓಕೆ, ಟೈಮ್ ಗಡಿಯಾರನ ಕೂಡ ಇಲ್ಲಿ ಸಂಪೂರ್ಣವಾಗಿ ಸ್ಮಾರ್ಟ್ ಇರಲಿ ಅದು ನಾರ್ಮಲ್ ಇರಲಿ ಯಾವುದೇ ರೀತಿಯಲ್ಲಿ ಅಲಾವ್ ಇರಲ್ಲ. ಇನ್ನು ಅದೇ ರೀತಿ ಕ್ಯಾಲ್ಕುಲೇಟರ್ ಕೂಡ ಯಾವುದೇ ರೀತಿ ಅಲಾವ್ ಇರಲ್ಲ. ನಿಮ್ಗೆ ಕಚ್ಚಾ ಕಾರ್ಯಕ್ಕಾಗಿ ಕ್ವಶನ್ ಪೇಪರ್ ತೆಳಗಡೆ ಒಂದಿಷ್ಟು ಜಾಗ ಕೊಟ್ಟಿರ್ತಾರ. ಆ ಜಾಗದಲ್ಲಿ ನೀವು ಕಚ್ಚಾ ಕಾರ್ಯವನ್ನು ಮಾಡ್ಕೊಂಡು ಲೆಕ್ಕವನ್ನ ಬಿಡಿಸಿ ನೀವು ಎಕ್ಸಾಮ್ ಅನ್ನ ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಆಪ್ಷನ್ ನ ಹಾಕ್ಬೋದು. ಇನ್ನ ಅದೇ ರೀತಿ ಕುಡಿಯುವ ನೀರಿನ ಬಾಟ್ಲಿ ಏನಾದ್ರು ಒಯ್ಯಬಹುದಾ? ಯಾವುದೇ ರೀತಿಯಲ್ಲಿ ಅಲಾವ್ ಇರಲ್ಲ. ಅಲ್ಲಿ ಎಕ್ಸಾಮ್ ಸೆಂಟರ್ ಒಳಗ ಕುಡಿಯುವ ನೀರಿನ ವ್ಯವಸ್ಥೆ ಇರುತ್ತೆ, ಅದನ್ನು ಕೂಡ ತೆಗೆದುಕೊಂಡು ಹೋಗುವ ಅವಶ್ಯಕತೆ ಇರಲ್ಲ. ನೀವು ಜಸ್ಟ್ ಏನ್ ಒಯ್ಬೇಕು, ನಾ ಆಲ್ರೆಡಿ ಹೇಳಿದ್ನ ಆ 3-4 ಹೋದ್ರೆ ಸಾಕು, ಉಳಿದಿದ್ದು ಏನು ಒಯ್ಯೋ ಅವಶ್ಯಕತೆ ಇಲ್ಲ. ನಿಮ್ಮ ಆಭರಣದ ವಸ್ತುಗಳನ್ನ ಎಲ್ಲಾ ಕೂಡ ತೆಗೆದ ಬಿಡ್ತಾರ, ಅಂದ್ರೆ ತೆಗೆದ ಹೊರಗೆ ಎತ್ತು ಬಿಡ್ತಾರ. ಸೊ ಅದಕ್ಕಾಗಿ ನಿಮ್ಮ ಆಭರಣದ ವಸ್ತುಗಳು ಏನಾದ್ರು ಬಂಗಾರದಿದ್ದು ಅಂದ್ರ ಮನೆಯಲ್ಲೇ ಇಟ್ಟು ಹೋಗಿ, ಯಾವುದೇ ರೀತಿಯಲ್ಲಿ ಆಭರಣದ ವಸ್ತುಗಳನ್ನ ತೆಗೆದುಕೊಂಡು ಹೋಗುವಂತಿಲ್ಲ. ಹೋದ್ರು ಕೂಡ ಅದು ನಿಮ್ ಜವಾಬ್ದಾರಿ, ಕಳ್ಕೊಂಡ್ರೆ ಬಿಟ್ರೆ ನಿಮ್ ಜವಾಬ್ದಾರಿ. ಓಕೆ, ನೀವು ಎಕ್ಸಾಮ್ ಸೆಂಟರ್ ಒಳಗಡೆ ಹೋಗ್ಬೇಕಪ್ಪ ಅಂದ್ರ ಜಸ್ಟ್ ಒಂದು ಪೆನ್ನ, ಒಂದು ಹಾಲ್ ಟಿಕೆಟ್, ಒಂದು ಆಧಾರ್ ಕಾರ್ಡ್ ಇಷ್ಟ ತೆಗೆದುಕೊಂಡು ಹೋದ್ರೆ ಸಾಕ. ಒಂದಿಷ್ಟು ಫೋಟೋ, ಒಂದಿಷ್ಟು ಅಭ್ಯರ್ಥಿಗಳಿಗೆ ಫೋಟೋ ಕೂಡ ಕೇಳ್ತಾರ. ಸೊ ಅದಕ್ಕಾಗಿ ಫೋಟೋ ಒಂದೆರಡು ಇಟ್ಕೊಂಡು ಹೋಗ್ಬೇಕ. ಪರ್ಸು, ಅದೇ ರೀತಿ ಖರ್ಚಿಪ್ಪು ಇವನ್ನೆಲ್ಲ ಕೂಡ ಹೊರಗೆ ಇಡಿಸ್ತಾರ. ಆದ್ರೆ ಖರ್ಚಿಪ್ಗೆ ಅಲಾವ್ ಮಾಡಬಹುದು, ಅಲಾವ್ ಮಾಡಿದ್ರು ಕೂಡ ಅದನ್ನ ಸರಿಯಾಗಿ ಚೆಕ್ ಮಾಡಿ ಒಳಗೆ ಬಿಡ್ತಾರ. ನೋಡಿದ್ರಲ್ಲ ಸ್ನೇಹಿತರೆ, ಎಕ್ಸಾಮ್ ಸೆಂಟರ್ಗೆ ಇವನ್ನೆಲ್ಲ ಕೂಡ ನೀವು ಹೋಗ್ಬೇಕಾದ್ರೆ ಇವೆಲ್ಲ ಕೂಡ ಡಾಕ್ಯುಮೆಂಟ್ಸ್ ಕಡ್ಡಾಯವಾಗಿ ಇರಬೇಕು. ಲೇಡೀಸ್ ಮದುವೆ ಆದ್ಮೇಲೆ ನಾನು ಆಧಾರ್ ಕಾರ್ಡ್ ಚೇಂಜ್ ಮಾಡಿದ್ರಿ, ಯಾವ ಆಧಾರ್ ಕಾರ್ಡ್ ಒಯ್ಬೇಕಂತ ಅದನ್ನ ಮತ್ತೆ ಕೇಳ್ಬೇಡ್ರಿ. ಲೈವ್ ಯಾವ ಆಧಾರ್ ಕಾರ್ಡ್ ಇರುತ್ತೆ ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ಅದನ್ನ ಒಯ್ರಿ, ಇಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಆಗಂಗಿಲ್ಲ. ಓಕೆ ಸ್ನೇಹಿತರೆ, ಇವು ಎಲ್ಲ ಕೂಡ ಡಾಕ್ಯುಮೆಂಟ್ಸ್ ಇಂಪಾರ್ಟೆಂಟ್. ಸ್ನೇಹಿತರೆ, ನಿಮ್ಗೇನಾದ್ರು ಸಿಲೆಬಸ್ ಎಲ್ಲರದು ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಯ್ತು 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದು ಕೇವಲ ಸಿವಿಲ್ ಕಾನ್ಸ್ಟೇಬಲ್ ಅಲ್ಲ, KSRP ಗೆ ಯೂಸ್ ಆಗುತ್ತೆ, DR ಗೆ ಯೂಸ್ ಆಗುತ್ತೆ, ವಿಲೇಜ್ ಅಕೌಂಟ್ಗೂ ಕೂಡ ಯೂಸ್ ಆಗುತ್ತೆ. ಇಂಪಾರ್ಟೆಂಟ್ ನೋಟ್ಸ್ ಇರ್ತೈತಿ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಕ್ಕೆ ಈ ನೋಟ್ಸ್ ತುಂಬಾ ಉಪಯುಕ್ತ ಆಗೈತ್ರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.